ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾಗಿರುವಂಥ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಪುಳಿ ಮುಂಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಕಲರ್ ಹೇಗೆ ಸೂಪರ್ ಆಗಿದೆ, ಅದೇ ರೀತಿ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಪ್ಯಾನಿಗೆ 5ರಿಂದ 6 ಉದ್ದ ಮೆಣಸು ಹಾಕೊಂಡಿದ್ದೇನೆ. ಅದೇ ರೀತಿ ಉಂಡೆ ಮೆಣಸು ಅಂತ ಹೇಳ್ತೇವೆ ನಾವು, ಅದು ಕೂಡ ಒಂದು 5ರಿಂದ 6 ಹಾಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಮೆಣಸು ಹಾಕ್ಬೋದು, ಏನು ತೊಂದರೆ ಆಗೋದಿಲ್ಲ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆಯನ್ನು ಹಾಕ್ಕೊಳ್ಳಿಲ್ಲ, ಹಾಗೆ ಫ್ರೈ ಮಾಡ್ತಾ ಇದ್ದೇನೆ ನಾನೀಗ. ಒಳ್ಳೆ ಫ್ರೈ ಆಗಲಿ. ಫ್ರೈ ಆದ ನಂತರ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನಂತರ ಈಗ ಅದೇ ಪ್ಯಾನಿಗೆ ಸ್ವಲ್ಪ ನಾನು ಕೊತ್ತಂಬರಿ ಬೀಜ, ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇದಕ್ಕೆ ಒಳ್ಳೆ ರುಚಿ ಬರ್ತದೆ. ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ, ನಂತರ ಇದಕ್ಕೆ ನಾನು 2 ತುಂಡು ಚಕ್ಕೆ, ಒಂದು 3 ಲವಂಗ ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಫ್ರೈ ಆಗ್ತದೆ. ಕೊತ್ತಂಬರಿ ಬೀಜವನ್ನು ಫಸ್ಟಿಗೆ ಹಾಕಿದ್ದೇನೆ, ಆದ್ದರಿಂದ ಅದು ಒಳ್ಳೆ ಫ್ರೈ ಆಗಿದೆ. ಅದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನಂತರ ಅದೇ ಪ್ಯಾನಿಗೆ ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನ ಫ್ರೈ ಮಾಡ್ಕೊಂಡು ಆಗಿದೆ ನೋಡಿ. ಇದಕ್ಕೀಗ 1 ಸ್ಪೂನಷ್ಟು ನಾನು ಒಳ್ಳೆ ಮೆಣಸನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ಖಾರ ಇರಲಿ ಅಂತ. ಹಾಗೆ ನೋಡಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ಹಾಕೊಳ್ಳೇಬೇಕು. ಎಲ್ಲವನ್ನ ಈಗ ರುಬ್ಕೊಳ್ಬೇಕು. ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಂಡಿದ್ದೇನೆ. ಇದನ್ನು ಬದಿಗಿಡಿ. ನಂತರ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಅಂತ. ನಂತರ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ತುಂಡು ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕಿ ಎರಡನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಒಂಚೂರು ಕಂದು ಬಣ್ಣಕ್ಕೆ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೇನೆ ನೋಡಿ, ಅದನ್ನು ಕೂಡ ಹಾಕಿ ಒಳ್ಳೆ ಫ್ರೈ ಮಾಡಿ ಕಂದು ಬಣ್ಣಕ್ಕೆ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ನೀವು ಇದಕ್ಕೆ ಬೇವಿನ ಸೊಪ್ಪು, ಕರಿಬೇವನ್ನು ಹಾಕೋಬೋದು, ಒಳ್ಳೆ ಪರಿಮಳ ಬರ್ತದೆ. ಇಷ್ಟ ಇದ್ದವರು ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಒಂದು 5ರಿಂದ 6 ಎಲೆಯಷ್ಟು ಕರಿಬೇವನ್ನು ಹಾಕೊಳ್ತಾ ಇದ್ದೇನೆ. ನನಗೆ ತುಂಬ ಇಷ್ಟ ಆದ್ರಿಂದ. ಮತ್ತೆ ಒಂಥರ ಸ್ಮೆಲ್ ಬರುವುದಿಲ್ಲ, ನೀವು ಚಿಕನ್ ಎಲ್ಲ ಮಾಡುವಾಗ ಒಂಥರ ಸ್ಮೆಲ್ ಬರುವುದಿಲ್ಲ ಕರಿಬೇವು ಹಾಕಿದರೆ, ಅದಕ್ಕೆ ಇಲ್ಲಿ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಈಗ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳುವ. ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ, ಯಾಕಂದರೆ ಬೇಗ ಫ್ರೈ ಆಗ್ತದೆ ಈರುಳ್ಳಿ ಅಂತ. ಬೇಕಾದರೆ ಮತ್ತೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು. ಫಸ್ಟಿಗೆ ಇದನ್ನು ಹಾಕ್ಕೊಳ್ಳಿ, ಉಪ್ಪನ್ನು, ತೊಂದರೆ ಆಗೋದಿಲ್ಲ. ನೋಡಿ, ಒಳ್ಳೆ ಕೆಂಪಗೆ ಆಗಿದೆ. ಈಗ ಇಷ್ಟು ಕೆಂಪಗೆ ಆಗಬೇಕು. ಈಗ ಇದಕ್ಕೆ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಳುವ. ಇಲ್ಲಿ ನಾನು ಒಂದು 1/4 kg ಚಿಕನ್ ತಗೊಂಡಿದ್ದೇನೆ. ಕ್ಲೀನ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. 2 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಬೇಯ್ತದೆ. ನಂತರ ಅದಕ್ಕೆ ರುಬ್ಬಿಟ್ಕೊಂಡ ಮಸಾಲೆ ಇದೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಖಾರ ಎಲ್ಲ ಬೀಳುವಾಗ ಚೆನ್ನಾಗಿ ಆಗ್ತದೆ. ಚಿಕನ್ ಪುಳಿ ಮುಂಚಿ ಎಲ್ರಿಗೂ ಇಷ್ಟ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗ್ತದೆ. ತುಂಬ ರುಚಿ ಚೆನ್ನಾಗಿರ್ತದೆ. ಒಂಥರ ಒಂದೇ ಥರದ್ದು ಕರಿ ಮಾಡುವ ಬದಲು ಈ ಥರ ಎಲ್ಲ ಡಿಫ್ರೆಂಟ್ ಆಗಿ ಮಾಡುವಾಗ ಮನೆಯಲ್ಲಿಯೂ ಖುಷಿ ಆಗ್ತದೆ, ನಿಮಗೂ ಕೂಡ ಖುಷಿ ಆಗ್ತದೆ. ನೋಡಿ, ಇದನ್ನು ಈಗ ಮಿಕ್ಸಿ ತೊಳೆದ ನೀರಿದೆ ಅಲ್ಲ, ಅದನ್ನು ಕೂಡ ಹಾಕಿ ಬೇಯಲಿಕ್ಕೆ ಬಿಡಿ. ಕೆಲವರಿಗೆ ದಪ್ಪ ಬೇಕಾಗ್ತದೆ, ಕೆಲವರಿಗೆ ಗ್ರೇವಿ ಕೂಡ ಬೇಕಾಗ್ತದೆ. ಗ್ರೇವಿ ಬೇಕಾದವರು ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಳ್ಳೆ ಬೇಯಲಿಕ್ಕೆ ಬಿಡಿ. ಚಿಕನ್ ಖಾರದೊಟ್ಟಿಗೆ ಒಳ್ಳೆ ಬೇಯಲಿ. ಈಗ ನೋಡಿ, ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಉಪ್ಪು ಕಮ್ಮಿ ಆದ್ದಕ್ಕೆ ಹಾಕ್ತಾ ಇದ್ದೇನೆ, ನೋಡಿಕೊಂಡು ಹಾಕ್ಕೊಳ್ಳಿ. ಚಪಾತಿ, ದೋಸೆಗೆಲ್ಲ ಇದು ಚೆನ್ನಾಗಿರ್ತದೆ. ಹಾಗೆ ಗೀ ರೈಸ್ಗೆ ಕೂಡ ಚೆನ್ನಾಗಿರ್ತದೆ. ಬೇಕಾದರೂ ಗ್ರೇವಿ ಇಟ್ಕೊಳ್ಳಿ, ಇಲ್ಲಾದರೆ ಅದನ್ನು ಡ್ರೈ ಮಾಡ್ಕೋಬೋದು. ನಾನಂತೂ ಸಾಕು, ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬ ಖುಷಿ ಆಗ್ತದೆ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೇ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.